ನಮಸ್ತೆ ಎಲ್ಲರಿಗೂ. ತರಗತಿ ಗಣಿತದಲ್ಲಿ 3ನೇ ಒಂದು ಅಧ್ಯಾಯ ಸಂಖ್ಯಾ ಆಟ ಅಂತ ಇದೆ. ಈ ಒಂದು ಪಾಠದಲ್ಲಿನ ಅಂಶಗಳನ್ನು ಒಂದೊಂದಾಗಿ ಚರ್ಚೆ ಮಾಡ್ತಾ ಹೋಗೋಣ. ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಉಪಯೋಗ ಆಗಿದೆ ಅಂತ ಅನಿಸಿದರೆ ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೋತೀರಾ. ಮೊದಲನೇದಾಗಿ ಇಲ್ಲಿ ಕೊಟ್ಟಿರುವಂಥ ಅಂಶ ಏನು? ಸಂಖ್ಯೆಗಳು ವಸ್ತುಗಳ ಬಗ್ಗೆ ಹೇಳುತ್ತವೆ. ಈಗ ಒಂದು ವಸ್ತು ಬಗ್ಗೆ ಇಲ್ಲಿ ಇಷ್ಟು ವಸ್ತುಗಳಿದೆ ಅಷ್ಟು ಅಂತ ಎಕ್ಸ್ಪ್ಲೇನ್ ಮಾಡಬೇಕಿದ್ರೆ ನಾವು ಸಂಖ್ಯೆಗಳನ್ನು ಬಳಸ್ತೀವಿ. ಇಲ್ಲಿ 2 ವಸ್ತುಗಳಿವೆ, ಇಲ್ಲೂ 3 ವಸ್ತುಗಳಿವೆ. ಹಾಗಾಗಿ ಸಂಖ್ಯೆ ಅನ್ನೋದು ನಮ್ಮ ಜೀವನದಲ್ಲಿ ತುಂಬ ಇಂಪಾರ್ಟೆಂಟ್. ಈಗ ಇಲ್ಲಿ ಒಂದಿಷ್ಟು ಜನ ಮಕ್ಕಳನ್ನು ಕೊಟ್ಟಿದ್ದಾರೆ. ಮಕ್ಕಳು ಸಾಲಿನಲ್ಲಿ ನಿಂತಿದ್ದಾರೆ. ಪ್ರತಿಯೊಬ್ಬರು ಒಂದೊಂದು ಸಂಖ್ಯೆಯನ್ನು ಹೇಳ್ತಾ ಇದ್ದಾರೆ. ಈ ಮಗು 0 ಅಂತ ಹೇಳ್ತಿದೆ, ಈ ಮಗು 2 ಅಂತ ಹೇಳ್ತಿದೆ, ಈ ಮಗು 1 ಅಂತ ಹೇಳ್ತಿದೆ. ಅಂದರೆ ಈ ಮಕ್ಕಳು ಸಂಖ್ಯೆಗಳಿಂದ ನಮಗೆ ಏನನ್ನ ಹೇಳಕ್ಕೆ ಟ್ರೈ ಮಾಡ್ತಿದ್ದಾರೆ? ಇಲ್ಲಿ ನೋಡಿ, ಈ ಸಂಖ್ಯೆಗಳಿಂದ ಮಕ್ಕಳು ಅವರವರ ಎತ್ತರವನ್ನು ಹೇಳಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಈಗ ಮೊದಲನೇ ಮಗು 1 ಅಂತ ಹೇಳ್ತಾ ಇದೆ. ಅಂದರೆ ಇವರ ಅಕ್ಕಪಕ್ಕ ಇವರಿಗಿಂತ ಹೈಟ್ ಇರೋ ಮಗು ಒಂದಿದೆ. ಅದೇ ರೀತಿಯಾಗಿ 2ನೇ ಮಗು 0 ಅಂತ ಹೇಳ್ತಿದೆ. ಇಲ್ಲಿ ನೋಡಿ, ಈ ಎರಡನೇ ಮಗುವಿನ ಅಕ್ಕಪಕ್ಕ ಇಬ್ಬರು ಅವ್ರ ಹೈಟ್ಗಿಂತ ಜಾಸ್ತಿ ಇಲ್ಲ. ಹಾಗಾಗಿ ನನ್ನ ಪಕ್ಕ ಯಾರು ನನಗಿಂತ ಹೈಟ್ ಇರೋರಿಲ್ಲ ಅಂತ 0 ಅಂತ ಹೇಳ್ತಿದೆ. ಈಗ 3ನೇ ಮಗು 2 ಅಂತ ಹೇಳ್ತಿದೆ. ಅಂದರೆ ಈ ಮಗುವಿನ ಅಕ್ಕಪಕ್ಕ ಇದ್ದಾರಲ್ಲ, ಇಬ್ಬರು ಈ ಮಗುಗಿಂತ ಎತ್ತರವಾಗಿದ್ದಾರೆ. ಹಾಗಾಗಿ ಈ ಮಗು 2 ಅಂತ ಹೇಳ್ತಿದೆ. ಈಗ 4ನೇ ಮಗು 0 ಅಂತ ಹೇಳ್ತಿದೆ. ಯಾಕೆ? ಈ ಮಗುವಿನ ಅಕ್ಕಪಕ್ಕ ಇರೋರು ಯಾರು ಈ ಮಗುಗಿಂತ ಹೈಟ್ ಇಲ್ಲ. ಹಾಗಾಗಿ 0 ಅಂತ ಹೇಳ್ತಿದೆ. ಈ ಮಗು 1 ಅಂತ ಹೇಳ್ತಿದೆ. ಯಾಕೆ? ಈ ಮಗುವಿನ ಅಕ್ಕಪಕ್ಕ ನೋಡಿ, ಒಂದು ಮಗು ಈ ಮಗುವಿನ ಹೈಟ್ಗಿಂತ ಜಾಸ್ತಿ ಇದೆ ಅಲ್ವಾ. ಹಾಗಾಗಿ ಈ ಮಗು 1 ಅಂತ ಹೇಳ್ತಿದೆ. ಈ ಮಗು 2 ಅಂತ ಹೇಳ್ತಿದೆ. ಯಾಕೆ? ಈ ಮಗುವಿನ ಅಕ್ಕಪಕ್ಕ ಇರೋ ಇಬ್ಬರೂ ಕೂಡ ಈ ಮಗುಗಿಂತ ಹೈಟ್ ಇದ್ದಾರೆ. ಹಾಗಾಗಿ ಇಬ್ಬರು ಮಕ್ಕಳು ಈ ಮಗುಗಿಂತ ಹೈಟ್ ಇರೋದ್ರಿಂದ 2 ಅಂತ ಹೇಳ್ತಿದೆ. ಈ ಮಗು 1 ಅಂತ ಹೇಳ್ತಿದೆ. ಯಾಕೆಂದರೆ ಇವ್ರ ಅಕ್ಕಪಕ್ಕ ಇರೋರನ್ನು ನೋಡಿದಾಗ ಒಂದು ಮಗು ಇವ್ರಿಗಿಂತ ಹೈಟ್ ಇದೆ. ಹಾಗಾಗಿ 1 ಅಂತ ಹೇಳ್ತಿದೆ. ಕೊನೆಯಲ್ಲಿ ನಿಂತಿರೋ ಮಗು 0 ಅಂತ ಹೇಳ್ತಿದೆ. ಯಾಕೆ? ಇವಳಕ್ಕಿಂತ ಅಕ್ಕಪಕ್ಕ ಹೈಟ್ ಇರೋರು ಯಾರೂ ಇಲ್ಲ. ಹಾಗಾಗಿ 0 ಅಂತ ಹೇಳ್ತಿದೆ. ಅಂದರೆ ಈ ಮಕ್ಕಳು ಈ ಸಂಖ್ಯೆಗಳನ್ನು ಉಪಯೋಗಿಸಿಕೊಂಡು ಅವರ ಎತ್ತರಗಳನ್ನು ಹೇಳಕ್ಕೆ ನೋಡ್ತಿದ್ದಾರೆ. ಅಂದರೆ ಇಲ್ಲಿ ಮಕ್ಕಳು ಏನು ಹೇಳ್ತಾ ಇದ್ದಾರೆ, ಅವ್ರು ಹೇಳ್ತಾ ಇರೋ ಸಂಖ್ಯೆ ಏನಕ್ಕೆ ಸಂಬಂಧಿಸಿದೆ ಅಂದರೆ ಅವ್ರ ಪಕ್ಕ ಎಷ್ಟು ಜನ ಅವ್ರಿಗಿಂತ ಜಾಸ್ತಿ ಎತ್ತರದಲ್ಲಿದ್ದಾರೆ ಅನ್ನೋದನ್ನು ಅವರು ಸಂಖ್ಯೆ ಮೂಲಕ ಹೇಳ್ತಿದ್ದಾರೆ. ಈ ಒಂದು ಆ್ಯಕ್ಟಿವಿಟಿಗೆ ಸಂಬಂಧಿಸಿದಂತೆ ಒಂದಿಷ್ಟು ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ. ಒಂದೊಂದಾಗಿ ನೋಡೋಣ. ಮೊದಲನೇದು, ಮಕ್ಕಳು ತಮ್ಮಲ್ಲೇ ಮರುಹೊಂದಾಣಿಕೆ ಮಾಡಿಕೊಂಡು ಕೊನೆಯಲ್ಲಿ ನಿಂತಿರುವ ಮಕ್ಕಳು 2 ಅಂತ ಹೇಳಬಹುದೇ ಅಂತ. ಈಗ ನೋಡಿ, ಕೊನೆಯಲ್ಲಿ ನಿಂತಿರುವ ಮಕ್ಕಳು 2 ಅನ್ನೋಕ್ಕೆ ಹೇಳಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂದರೆ ಅವರ ಅಕ್ಕಪಕ್ಕ ಬರೋರು ಒಬ್ಬರೇ ಅಲ್ವಾ. ಈಗ ಒಂದು ವೇಳೆ ಈ ಮಗುಗಿಂತ ಈ ಮಗು ಹೈಟ್ ಇದ್ರೂ ಕೊನೆಯಲ್ಲಿ ನಿಂತಿರೋ ಮಗು 1 ಅಂತ ಹೇಳ್ಬೋದು, ಬಿಟ್ಟರೆ 2 ಅಂತ ಹೇಳೋಕ್ಕಾಗಲ್ಲ. ಯಾಕೆಂದರೆ ಅವ್ರ ನೇಬರ್ಸ್ ಎಷ್ಟು ಜನ? ಒಬ್ಬರೇ ಇರೋದು. ಇಬ್ಬರಿದ್ರೆ 2 ಅಂತ ಹೇಳ್ಬೋದು. ಹಾಗಾಗಿ ಈ ಪ್ರಶ್ನೆಗೆ ಉತ್ತರ ಇಲ್ಲ ಅಂತ ಬರೀಬೇಕು. ಎಲ್ಲ ಮಕ್ಕಳು ಕೇವಲ 0 ಎಂದು ಹೇಳುವಂತೆ ಎಲ್ಲ ಮಕ್ಕಳನ್ನು ಒಂದೇ ಸಾಲಿನಲ್ಲಿ ನಿಲ್ಲಿಸಬಹುದೇ? ಎಸ್, ಎಲ್ಲ ಮಕ್ಕಳು ಯಾವಾಗ 0 ಅಂತ ಹೇಳ್ಬೋದು? ಈಗ ಈ ಮಗು 0 ಅಂತ ಹೇಳ್ತಿದೆ ಅಂದರೆ ಅದರ ಅಕ್ಕಪಕ್ಕ ಇಬ್ಬರೂ ಅವ್ರ ಹೈಟಲ್ಲಿ ಇರೋರು ಇಲ್ಲ. ಅಂದರೆ ಅದು ಆ ಒಂದು ಸಂಖ್ಯೆಯಿಂದ ತನ್ನ ಪಕ್ಕ ಎಷ್ಟು ಜನ ಹೈಟಲ್ಲಿದ್ದಾರೆ ಅಂತ ಹೇಳ್ತಿದೆ. ಈಗ ಎಲ್ಲ ಮಕ್ಕಳು ಒಂದೇ ಎತ್ತರದವ್ರು ನಿಲ್ಲಿಸ್ಬಿಡೋಣ. ಆಗ ಎಲ್ಲರೂ ಒಂದೇ ಎತ್ತರ ಅಂದರೆ ಎಲ್ಲರೂ 0 ಅಂತ ಹೇಳಬೇಕಲ್ವಾ. ಯಾಕೆಂದರೆ ಅವ್ರ ಅಕ್ಕಪಕ್ಕ ಯಾರೋ ಅವ್ರಿಗಿಂತ ಹೈಟ್ ಇರೋರು ಇರೋದೇ ಇಲ್ಲ. ಹಾಗಾಗಿ ಈ ಒಂದು 2ನೇ ಪ್ರಶ್ನೆ ಉತ್ತರ ಏನು? ಎಲ್ಲ ಮಕ್ಕಳು ಕೇವಲ 0 ಎಂದು ಹೇಳುವಂತೆ ನಿಲ್ಲಿಸಬಹುದು. ಯಾವಾಗ? ಎಲ್ಲ ಮಕ್ಕಳ ಎತ್ತರ ಒಂದೇ ರೀತಿ ಇದ್ದಾಗ. ಅದೇ ರೀತಿಯಾಗಿ ಅಕ್ಕಪಕ್ಕದಲ್ಲಿ ನಿಂತಿರುವ ಇಬ್ಬರು ಮಕ್ಕಳು ಒಂದೇ ಸಂಖ್ಯೆಯನ್ನು ಹೇಳಬಹುದೇ? ಇಲ್ಲಿ ಮಕ್ಕಳನ್ನು ಇಳಿಕೆ ಕ್ರಮದಲ್ಲಿ, ಅಂದರೆ ಅವರ ಎತ್ತರ ಇಳಿಕೆ ಕ್ರಮದಲ್ಲಿ ಬರೋ ಥರ ನಿಲ್ಲಿಸಿದ್ದಾರೆ. ಇಲ್ಲಿ ಏರಿಕೆ ಕ್ರಮದಲ್ಲಿ ಬರೋ ಥರ ಬರ್ಕೊಂಡಿದ್ದೀನಿ ಅಲ್ವಾ. ಈಗ ಈ ಮಗು 0 ಹೇಳುತ್ತೆ. ಯಾಕೆಂದರೆ ಇದರ ಅಕ್ಕಪಕ್ಕ ಇರೋರು ಹೈಟಲ್ಲಿರೋರು ಯಾರೂ ಇಲ್ಲ. ಅದೇ ರೀತಿ ಈ ಮಗು 1 ಅನ್ನುತ್ತೆ. ಯಾಕೆಂದರೆ ಇದ್ರ ಅಕ್ಕಪಕ್ಕದಲ್ಲಿ ಹೈಟಾಗಿರೋರು ಒಬ್ಬರಿದ್ದಾರೆ. ಈ ಮಗು 1 ಅನ್ನುತ್ತೆ. ಯಾಕೆಂದರೆ ಅಕ್ಕಪಕ್ಕದಲ್ಲಿ ಹೈಟಾಗಿರೋರು ಒಬ್ಬರು ಅಂತಾರೆ. ಅದೇ ರೀತಿಯಾಗಿ ಇಲ್ಲಿ ಈ ಮಗು 1 ಅನ್ನುತ್ತೆ. ಯಾಕೆಂದರೆ ಅಕ್ಕಪಕ್ಕ ಎತ್ತರ ಇರೋರು ಒಂದು ಮಗು. ಈ ಮಗುನು 1 ಅನ್ನುತ್ತೆ. ಯಾಕೆಂದರೆ ಇದರ ಅಕ್ಕಪಕ್ಕ ಇಬ್ಬರಲ್ಲಿ ಈ ಮಗು ಹೈಟಲ್ಲಿದೆ. ಅದೇ ರೀತಿಯಾಗಿ ಈ ಮಗು 0 ಅನ್ನುತ್ತೆ. ಇಲ್ಲಿ ಪ್ರಶ್ನೆ ಏನಿತ್ತು? ಅಕ್ಕಪಕ್ಕದಲ್ಲಿ ನಿಂತಿರುವ ಇಬ್ಬರು ಮಕ್ಕಳು ಒಂದೇ ಸಂಖ್ಯೆಯನ್ನು ಹೇಳಬಹುದೇ? ಹೌದು. ಇಲ್ಲಿ ಅಕ್ಕಪಕ್ಕ ಇರೋ ಇಬ್ಬರು 1 1 ಅಂತಿದ್ದಾರೆ. ಇಲ್ಲೂ ಕೂಡ 1 1 ಅಂತಿದ್ದಾರೆ. ಯಾವಾಗ ನಾವು ಮಕ್ಕಳ ಎತ್ತರವನ್ನು ಇಳಿಕೆ ಕ್ರಮದಲ್ಲಿ ಅಥವಾ ಏರಿಕೆ ಕ್ರಮದಲ್ಲಿ ಬರೋ ಥರ ನಿಲ್ಲಿಸ್ತೀವೋ ಆಗ ಅಕ್ಕಪಕ್ಕದಲ್ಲಿರುವ ಇಬ್ಬರು ಮಕ್ಕಳು ಒಂದೇ ಸಂಖ್ಯೆಯನ್ನು ಹೇಳ್ಬೋದು.
4ನೇದು, ಒಂದು ಗುಂಪಿನಲ್ಲಿ 5 ಮಕ್ಕಳಿದ್ದಾರೆ, ಎಲ್ಲರ ಎತ್ತರ ಬೇರೆ ಬೇರೆ ಆಗಿದೆ, ಅವರಲ್ಲಿ 4ರು 1 ಮತ್ತು ಕೊನೆಯವರು 0 ಎಂದು ಹೇಳುವಂತೆ ನಿಲ್ಲಬಹುದೇ? ಹೌದು ಅಥವಾ ಏಕೆ ಇಲ್ಲ ಅಂತ ಕೇಳಿದ್ದಾರೆ. ಈಗ ನೋಡಿ, ಇದು 5 ಜನ ಮಕ್ಕಳನ್ನ ಏರಿಕೆ ಕ್ರಮದಲ್ಲಿ ನಿಲ್ಲಿಸಿದ್ದೀವಿ ಅಂತ, ಅವಳ ಎತ್ತರದ ಏರಿಕೆ ಕ್ರಮದಲ್ಲಿ ನಿಲ್ಲಿಸಿದ್ದೀವಿ ಅಂತ ಅಂದ್ಕೊಂಡ್ರೆ ಈ ಮಗು ಎಷ್ಟು ಹೇಳುತ್ತೆ? 1. ಯಾಕೆಂದರೆ ಅಕ್ಕಪಕ್ಕ ಸೇರಿ ಹೈಟಲ್ಲಿರೋರು ಒಬ್ಬರು. ಈ ಮಗು ಎಷ್ಟು ಹೇಳುತ್ತೆ? 1. ಈ ಮಗು ಎಷ್ಟು ಹೇಳುತ್ತೆ? 1. ಈ ಮಗು ಎಷ್ಟು ಹೇಳುತ್ತೆ? 1. ಈ ಮಗು ಎಷ್ಟು ಹೇಳುತ್ತೆ? 0. ಅಂದರೆ ಇಲ್ಲಿ ಪ್ರಶ್ನೆ ಏನಿತ್ತು, 5 ಜನ ಮಕ್ಕಳಿದ್ದಾರೆ, ಎತ್ತರ ಬೇರೆ ಬೇರೆ ಆಗಿದೆ, ಅವರಲ್ಲಿ 4ರು 1 ಮತ್ತು ಕೊನೆಯವರು 0 ಅಂತ ಹೇಳುವಂತೆ ನಿಲ್ಲಬಹುದೇ? ಎಸ್, ಇಲ್ಲಿ ನೋಡಿ 4 ಜನ 1 ಅಂತ ಹೇಳ್ತಿದ್ದಾರೆ, ಕೊನೆಯವರು 0. ಯಾಕೆಂದರೆ ಅಕ್ಕಪಕ್ಕ ಹೈಟಲ್ಲಿರೋರು ಯಾರೂ ಇಲ್ಲ. ಅಂದರೆ ಯಾವಾಗ ನಾವು ಮಕ್ಕಳ ಎತ್ತರವನ್ನು ಏರಿಕೆ ಕ್ರಮದಲ್ಲಿ ಬರುವಂತೆ ಜೋಡಿಸ್ತೀವೋ ಆಗ 4ರು ಮಕ್ಕಳು 1 ಮಗು 0 ಅಂತ ಹೇಳೋ ಥರ ನಿಲ್ಲಿಸಬಹುದು. 5 ಮಕ್ಕಳ ಗುಂಪಿಗೆ ಅನುಕ್ರಮ ಸಂಖ್ಯೆಗಳು 1 1 1 1 ಅಥವಾ 1 ಸಾಧ್ಯ ಇಲ್ಲ ಅಲ್ವಾ? ಯಾಕೆಂದರೆ ಕೊನೆಯಲ್ಲಿರುವ ಮಗು 1 ಅಂತ ಹೇಳಕ್ಕೆ ಆಗಲ್ಲ. ಯಾಕೆಂದರೆ ಈ ಮಗುವಿನ ಅಕ್ಕಪಕ್ಕ ಅದಕ್ಕಿಂತ ಹೈಟಲ್ಲಿರೋರು ಬರಲ್ಲ. 6ನೇ ಪ್ರಶ್ನೆ ಏನಿದೆ? ಅನುಕ್ರಮ ಸಂಖ್ಯೆಗಳು 0 1 2 1 0 ಸಾಧ್ಯವೇ ಅಂತ ಹೇಳಿದ್ದಾರೆ. ನೋಡಿ, ಮಕ್ಕಳ ಎತ್ತರ ಈ ರೀತಿ ಬರೋ ಥರ ಜೋಡಿಸ್ಕೊಂಡ್ರೆ, ಅಂದರೆ ಮಧ್ಯದಲ್ಲಿರೋರು ಹೈಟ್ ಕಡಿಮೆ ಇರೋರು, ಆಮೇಲೆ ಇದು ಹೈಟ್ ಏರ್ತಾ ಹೋಗುತ್ತೆ, ಅದೇ ರೀತಿಯಾಗಿ ಈ ಕಡೆಯಿಂದ ಹೈಟ್ ಎತ್ತರ ಏರ್ತಾ ಹೋಗುತ್ತೆ. ಈ ರೀತಿಯಾಗಿ ಮಕ್ಕಳನ್ನು ನಿಲ್ಲಿಸ್ಕೊಂಡಾಗ ಈ ಮಗು ಏನು ಹೇಳುತ್ತೆ? 0. ಈ ಮಗು ಏನು ಹೇಳುತ್ತೆ? 1. ಯಾಕೆಂದರೆ ಅಕ್ಕಪಕ್ಕ ಇರೋರಲ್ಲಿ ಒಬ್ಬರು ಹೈಟ್ ಇದ್ದಾರೆ. ಈ ಮಗು ಏನು ಹೇಳುತ್ತೆ? 2. ಯಾಕೆಂದರೆ ಈ ಮಗುವಿನ ಇದು ಹೈಟು, ಇದು ಹೈಟು. ಈಗ ಈ ಮಗು ಏನು ಹೇಳುತ್ತೆ? 1. ಈ ಮಗು ಏನು ಹೇಳುತ್ತೆ? 0. ಅಂದರೆ ಮಕ್ಕಳ ಎತ್ತರವನ್ನು ಈ ರೀತಿಯಾಗಿ ಅರೇಂಜ್ ಮಾಡಿಕೊಂಡಾಗ 0 1 2 1 0 ಈ ರೀತಿಯಾಗಿ ಮಕ್ಕಳು ಹೇಳೋ ಥರ ನಿಲ್ಲಿಸಬಹುದು. 7ನೇ ಪ್ರಶ್ನೆ, ಗರಿಷ್ಠ ಸಂಖ್ಯೆಯ ಮಕ್ಕಳು 2 ಎಂದು ಹೇಳುವಂತೆ ನೀವು 5 ಮಕ್ಕಳನ್ನು ಹೇಗೆ ಮರುಹೊಂದಿಸಿ ನಿಲ್ಲಿಸುವಿರಿ? ಅಂದರೆ ಇಲ್ಲಿ ಯಾವ ಥರ ನಿಲ್ಲಿಸಬೇಕು ಅಂದರೆ ಅಲ್ಟರ್ನೇಟಿವ್ ಆಗಿ ಒಬ್ಬರು ಎತ್ತರ ಇರೋರು, ಒಬ್ಬರು ಗಿಡ್ಡ ಇರೋರು, ಒಬ್ಬರು ಎತ್ತರ ಇರೋರು, ಒಬ್ಬರು ಗಿಡ್ಡ ಇರೋರು, ಈ ರೀತಿಯಾಗಿ ಮಕ್ಕಳ ಹೈಟನ್ನು ನಿಲ್ಲಿಸಿದಾಗ ಈಗ ಈ ಮಗು 2 ಅನ್ನುತ್ತೆ, ಅದೇ ರೀತಿಯಾಗಿ ಈ ಮಗು 2 ಅನ್ನುತ್ತೆ, ಅದೇ ರೀತಿಯಾಗಿ ಈ ಮಗು 2 ಅನ್ನುತ್ತೆ. ಈ ರೀತಿಯಾಗಿ ನಾವು ಒಂದು ಹೈಟು ಒಂದು ಕಡಿಮೆ, ಒಂದು ಹೈಟ್ ಜಾಸ್ತಿ ಒಂದು ಹೈಟ್ ಕಡಿಮೆ ಇರೋ ಎತ್ತರವನ್ನು ಮಕ್ಕಳನ್ನು ನಿಲ್ಲಿಸ್ಕೊಂಡಾಗ ಜಾಸ್ತಿ ಮಕ್ಕಳು 2 ಹೇಳೋ ಥರ ನಾವು ಅರೇಂಜ್ ಮಾಡ್ಬೋದು. ಒಟ್ಟಾರೆಯಾಗಿ ಇಲ್ಲಿ ಸಂಖ್ಯಾ ಆಟ ಥರ ಯಾವ ರೀತಿ ಕೊಟ್ಟಿದ್ದಾರೆ ಅಂದರೆ ಮಕ್ಕಳು ಅವ್ರ ಅಕ್ಕಪಕ್ಕ ಎಷ್ಟು ಜನ ಎತ್ತರದಲ್ಲಿದ್ದಾರೆ ಅನ್ನೋ ಸಂಖ್ಯೆಯನ್ನು ಹೇಳ್ತಿದ್ದಾರೆ, ಆ ರೀತಿಯಾಗಿ ಅರೇಂಜ್ ಮಾಡ್ಕೊಳ್ತಾ ಹೋಗೋದು. ನೆಕ್ಸ್ಟ್ ಕಾನ್ಸೆಪ್ಟ್ ನೋಡಿ, ಸೂಪರ್ ಸೆಲ್ಗಳು ಅಥವಾ ಮಹತ್ತಮ ಸೆಲ್ಗಳು ಅಂತ ಕೊಟ್ಟಿದ್ದಾರೆ. ನಾವು ಇಷ್ಟೊತ್ತು ಏನು ನೋಡಿದ್ವಿ, ಮಕ್ಕಳು ಸಂಖ್ಯೆಗಳನ್ನು ಹೇಳ್ತಾ ಇದ್ರು, ಆ ಸಂಖ್ಯೆ ಏನಕ್ಕೆ ಸಂಬಂಧಿಸಿದೆ? ಮಕ್ಕಳ ಪಕ್ಕ ಎಷ್ಟು ಜನ ಅವ್ರಿಗಿಂತ ಜಾಸ್ತಿ ಹೈಟಲ್ಲಿದ್ದಾರೆ ಅನ್ನೋದನ್ನು ಸಂಬಂಧಿಸಿದೆ. ಅದನ್ನೇ ನಾವು ಇಲ್ಲಿ ಅಪ್ಲೈ ಮಾಡೋದಿದ್ರೆ ಇಲ್ಲಿ ಒಂದಿಷ್ಟು ನಂಬರ್ಗಳಿಗೆ ಕಲರ್ ಮಾಡಿದ್ದಾರೆ. ಏನಕ್ಕೆ? ಈಗ ನೋಡಿ 79ಕ್ಕೆ ಕಲರ್ ಮಾಡಿದ್ದಾರೆ, ಅದೇ ರೀತಿಯಾಗಿ 29ಕ್ಕೆ ಕಲರ್ ಮಾಡಿದ್ದಾರೆ, 34ಕ್ಕೆ ಕಲರ್ ಮಾಡಿದ್ದಾರೆ. ಏನಕ್ಕಿರ್ಬೋದು? ಈಗ ಅಲ್ಲಿ ಮಕ್ಕಳ ಎತ್ತರವನ್ನು ನಾವು ಯಾವ ರೀತಿಯಾಗಿ ಮಕ್ಕಳು ಯಾವ ಸಂಖ್ಯೆ ಹೇಳ್ತಿದ್ರು ಅನ್ನೋದನ್ನು ಇಲ್ಲಿ ಅಪ್ಲೈ ಮಾಡೋದಿದ್ರೆ ನೋಡಿ 79 ಆ ಕಡೆ ಈ ಕಡೆ ನೋಡಿ 79ಗಿಂತ ಚಿಕ್ಕದು ಅಲ್ವಾ? ಇವೆರಡನ್ನ ಕಂಪೇರ್ ಮಾಡಿದ್ರೆ 79 ದೊಡ್ಡದು, ಹಾಗಾಗಿ ಇಲ್ಲಿ 79ಕ್ಕೆ ಬಣ್ಣ ತುಂಬಿದ್ದಾರೆ. ಅದೇ ರೀತಿಯಾಗಿ ಇಲ್ಲಿ 29ರ ಅಕ್ಕಪಕ್ಕ ಚೆಕ್ ಮಾಡಿ, ಇಲ್ಲಿ 10 ಇದೆ, ಇಲ್ಲಿ 28 ಇದೆ, ಅಂದರೆ 29 ದೊಡ್ಡದಲ್ವಾ, ಹಾಗಾಗಿ 29ಕ್ಕೆ ಕಲರ್ ಮಾಡಿದ್ದಾರೆ. ಅದೇ ರೀತಿಯಾಗಿ 34ರ ಪಕ್ಕ ಇರೋದು ಒಂದೇ ಒಂದು ಸೆಲ್ಲು, ಅದು 34ಗಿಂತ ಕಡಿಮೆ ಇದೆ, ಹಾಗಾಗಿ 34ಕ್ಕೆ ಬಣ್ಣ ಮಾಡಿದ್ದಾರೆ. ಇಲ್ಲಿ ನೋಡೋದಿದ್ರೆ 626ರ ಅಕ್ಕಪಕ್ಕ ನೋಡಿ, ಅವ್ರಿಗಿಂತ ಚಿಕ್ಕ ಸಂಖ್ಯೆಗಳಲ್ವ ಇರೋದು. ಅದೇ ರೀತಿಯಾಗಿ 790 ಇದರ ಅಕ್ಕಪಕ್ಕ ಕೋಷ್ಟಕ ನೋಡಿ, 790ಗಿಂತ ಚಿಕ್ಕ ಸಂಖ್ಯೆಗಳು. ಅದೇ ರೀತಿಯಾಗಿ ಇಲ್ಲಿ 198 ಅದರ ಪಕ್ಕ ಇರೋದು ಅದಕ್ಕಿಂತ ಚಿಕ್ಕದು. ಅಂದರೆ ಇಲ್ಲಿ ಏನು ಕಾನ್ಸೆಪ್ಟ್ ಕೊಟ್ಟಿದ್ದಾರೆ ಅಂದರೆ ಒಂದು ಸೆಲ್ನಲ್ಲಿರುವ ಸಂಖ್ಯೆಯು ಅದರ ಅಕ್ಕಪಕ್ಕದ ಸೆಲ್ಗಳಿನ ಸಂಖ್ಯೆಗಿಂತ ದೊಡ್ಡದಾಗಿದ್ದರೆ ಆ ಸೆಲ್ಗೆ ಬಣ್ಣ ತುಂಬಲಾಗಿದೆ. ಆ ಸೆಲ್ಗೆ ನಾವು ಸೂಪರ್ ಸೆಲ್ ಅಥವಾ ಮಹತ್ತಮ ಸೆಲ್ ಅಂತ ಕರಿತೀವಿ. ಇವಾಗ ಒಂದು ಸೆಲ್ ಇದೆ, ಆ ಸೆಲ್ನಲ್ಲಿರುವ ಸಂಖ್ಯೆ ಅದರ ಅಕ್ಕಪಕ್ಕದ ಸಂಖ್ಯೆಗಿಂತ ದೊಡ್ಡ ಸಂಖ್ಯೆ ಆಗಿರಬೇಕು, ಆಗ ಅದು ಮಹತ್ತಮ, ಆಗ ಅದು ಸೂಪರ್ ಸೆಲ್ ಅಂತ ಅನಿಸ್ಕೊಳ್ಳುತ್ತೆ ಅಂತ ಹೇಳಿದ್ದಾರೆ. ಅದಕ್ಕೆ ಸಂಬಂಧಿಸಿದಂಥ ಒಂದಿಷ್ಟು ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ. ಮುಂದಿನ ಕೋಷ್ಟಕದಲ್ಲಿ ಸೂಪರ್ ಸೆಲ್ಗಳಿಗೆ ಬಣ್ಣ ತುಂಬಿರಿ. ನಾವು ಇವಾಗಷ್ಟೇ ನೋಡಿದ್ವಿ, ಸೂಪರ್ ಸೆಲ್ ಮಹತ್ತಮ ಸೆಲ್ ಅಂತ ಅನ್ಸ್ಕೋಬೇಕು ಅಂದರೆ ಅದು ಹೆಂಗಿರಬೇಕು, ಅದರ ಅಕ್ಕಪಕ್ಕ ಇರೋ ಸಂಖ್ಯೆಗಿಂತ ಅದು ದೊಡ್ಡದಾಗಿರಬೇಕು, ಆಗ ಅದು ಸೂಪರ್ ಸೆಲ್ ಅಂತ ಕರೆಸ್ಕೊಳ್ಳುತ್ತೆ ಅಲ್ವಾ. ಈಗ
6828. ಅದ್ರ ಅಕ್ಕಪಕ್ಕ ಚೆಕ್ ಮಾಡೋಣ. ಇಲ್ಲಿ 670 ಇದೆ ಅಲ್ವಾ, ಅಂದರೆ 6828ಗಿಂತ ಇದು ಚಿಕ್ಕದಾಯಿತು, ಅಂದರೆ ಇದು ಮಹತ್ತಮ ಆಯಿತು, ಇದು ಸೂಪರ್ ಆಯಿತು. ಹಾಗಾಗಿ ಇದಕ್ಕೆ ನಾವು ಬಣ್ಣ ತುಂಬಬೇಕು. ಈಗ 670 ಚೆಕ್ ಮಾಡೋಣವಾ. ಇದ್ರ ಆ ಕಡೆ ಈ ಕಡೆ ಇಬ್ಬರೂ ದೊಡ್ಡದಾಗಿದ್ದಾರೆ ಸಂಖ್ಯೆ, ಹಾಗಾಗಿ ಇದು ಸೂಪರ್ ಸೆಲ್ ಅಲ್ಲ. ಈಗ 9435, ಇದ್ರ ಅಕ್ಕಪಕ್ಕ ಚೆಕ್ ಮಾಡಿ, ಇದು ಕಡಿಮೆ ಇದೆ, ಇದು ಕಡಿಮೆ ಇದೆ, ಹಾಗಾಗಿ ಇದು ಸೂಪರ್ ಸೆಲ್ ಆಯಿತು. ಈಗ ಇದು ನೋಡೋದಿದ್ರೆ ಇದ್ರ ಆ ಕಡೆ ಈ ಕಡೆ ಇದಕ್ಕಿಂತ ಇದು ಚಿಕ್ಕದಿರ್ಬೋದು, ಆದರೆ ಈ ಕಡೆ ಇರೋದು ದೊಡ್ಡದಿದೆ, ಹಾಗಾಗಿ ಇದು ಸೂಪರ್ ಸೆಲ್ ಆಗಲ್ಲ. 3708 ಇದು ಸೂಪರ್ ಸೆಲ್ ಆಗಲ್ಲ. 7308 ಸೂಪರ್ ಸೆಲ್ಲ ಇಲ್ಲ, ಯಾಕೆಂದರೆ ಅದ್ರ ಪಕ್ಕ ಇದಕ್ಕಿಂತ ಜಾಸ್ತಿ ಇರೋ ಸಂಖ್ಯೆ ಬಂದ್ಬಿಟ್ಟಿದೆ, ಹಾಗಾಗಿ ಇದು ಸೂಪರ್ ಸೆಲ್ ಅಲ್ಲ. ಈಗ 8000 ಸೂಪರ್ ಸೆಲ್ಲ ನೋಡೋಣ. 8000 ಅಕ್ಕ 7300, ಇದು 5500, ಹಾಗಾಗಿ ಇದು 8000 ಸೂಪರ್ ಸೆಲ್. ಯಾಕೆಂದರೆ ಅದ್ರ ಅಕ್ಕಪಕ್ಕ ಇದಕ್ಕಿಂತ ಚಿಕ್ಕವರು ಇರೋರು. 5583 ಚಿಕ್ಕ ಆಯಿತಾ? ಇಲ್ಲ, ಯಾಕೆ ಅಂದರೆ ಇದರ ಪಕ್ಕ ದೊಡ್ಡ ಸಂಖ್ಯೆ ಇದೆ, ಹಾಗಾಗಿ ಇದು ಸೂಪರ್ ಸೆಲ್ ಅಲ್ಲ. ಹಾಗಾಗಿ 52 ಕೂಡ ಸೂಪರ್ ಸೆಲ್ ಅಲ್ಲ. ನೋಡಿ, ಈಗ ಇಲ್ಲಿ ನಾವು ಸಂಖ್ಯೆಗಳ ಜ್ಞಾನ ನಮಗೆ ಚೆನ್ನಾಗಿರಬೇಕು, ಆಗ ಮಾತ್ರ ನಾವು ದೊಡ್ಡ ಸಂಖ್ಯೆ ಚಿಕ್ಕ ಸಂಖ್ಯೆ ಅನ್ನೋದನ್ನು ನಾವು ಇಲ್ಲಿ ಕಂಡುಹಿಡಬಹುದು. ಹಾಗಾಗಿ ಇಲ್ಲಿ ಸೂಪರ್ ಸೆಲ್ಗಳು ಯಾವ್ಯಾವುದಾಯಿತು? ಇದೊಂದು, 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 3 ಸೂಪರ್ ಸೆಲ್ಗಳಾದವು. ಅದೇ ರೀತಿಯಾಗಿ ಈಗ ಕೋಷ್ಟಕ, ಆಲ್ರೆಡಿ ಸೂಪರ್ ಸೆಲ್ ಎಲ್ಲಿ ಬರಬೇಕು ಅಂತ ಅವ್ರು ಬಣ್ಣ ಹಚ್ಚಿಬಿಟ್ಟಿದ್ದಾರೆ. ನಾವು ಈ ಕೋಷ್ಟಕವನ್ನು ತುಂಬೋಣ. ಈಗ ಯಾವ ರೀತಿ ತುಂಬಬೇಕು? ಈಗ ಸೂಪರ್ ಸೆಲ್, ಇದು ಸೂಪರ್ ಸೆಲ್ ಆಗಬೇಕು ಅಂದರೆ ಇಲ್ಲಿ ದೊಡ್ಡ ಸಂಖ್ಯೆ ಬರಿಬೇಕು, ಅದರ ಅಕ್ಕಪಕ್ಕ ಚಿಕ್ಕ ಸಂಖ್ಯೆ ಇರಬೇಕು, ಆ ರೀತಿಯಾಗಿ ಬರಿತಾ ಹೋಗಬೇಕು. ಈಗ ಇಲ್ಲಿ 6378 ಅಂತ ಬರೆದೆ. ಯಾಕೆ? ಇದು ಸೂಪರ್ ಸೆಲ್ ಆಗಬೇಕು ಅಂದರೆ ಇದರ ಅಕ್ಕಪಕ್ಕಕ್ಕಿಂತ ಇದು ದೊಡ್ಡದಾಗಿರಬೇಕು. ಈಗ 5346ಗಿಂತ ಇದು ದೊಡ್ಡದಾಯಿತು. ಈಗ ಇಲ್ಲಿ ಇದಕ್ಕಿಂತ ಚಿಕ್ಕ ಸಂಖ್ಯೆ ಬರಬೇಕು, ಅದೇ ರೀತಿ ಇದಕ್ಕಿಂತನೂ ಚಿಕ್ಕ ಸಂಖ್ಯೆ ಬರಬೇಕು, ಯಾಕಂದರೆ ಇಲ್ಲಿ ಇನ್ನೊಂದು ಸೂಪರ್ ಸೆಲ್ ಇದೆ. ಸೊ ನಾನು ಇಲ್ಲಿ ಬರೆಯೋ ಸಂಖ್ಯೆ 1258ಗಿಂತ ಕಡಿಮೆ ಆಗಿರಬೇಕು, 1100 ಅಂತ ಬರೆಯೋಣ. ಅದೇ ರೀತಿಯಾಗಿ ಇಲ್ಲಿ ಬರೆಯೋ ಸಂಖ್ಯೆ ಇದಕ್ಕಿಂತ ಚಿಕ್ಕದಾಗಿರಬೇಕು, 1000 ಅಂತ ಬರೆಯೋಣ, 1000. ಅದೇ ರೀತಿಯಾಗಿ 823 ಅಂತ ಬರೆಯೋಣ. ಇಲ್ಲಿ 1136 ಅಂತ ಬರೆಯೋಣ. ಇದು ಸೂಪರ್ ಸೆಲ್ ಅಂದರೆ ಈ ಸೆಲ್ಲು ಈ ಸಂಖ್ಯೆಗಿಂತ ಜಾಸ್ತಿ ಆಗಿರಬೇಕು. 9635ಗಿಂತ ಜಾಸ್ತಿ ಆಗಿದ್ರೆ 9800 ಅಂತ ಬರೆಯೋಣ ಅಲ್ವಾ. ಸೂಪರ್ ಸೆಲ್ ಅಂದರೆ ಆ ಸೆಲ್ಲು ದೊಡ್ಡ ಸಂಖ್ಯೆಯನ್ನು ಹೊಂದಿರಬೇಕು ಅದರ ಅಕ್ಕಪಕ್ಕದ ಸೆಲ್ಗಳಿಗಿಂತ. ಈಗ 100 ಮತ್ತು 1000 ನಡುವಿನ ಸಂಖ್ಯೆಗಳನ್ನು ಪುನರಾವರ್ತಿಸದೆ ಬಳಸಿ ಹೆಚ್ಚು ಸಂಖ್ಯೆಯ ಸೂಪರ್ ಸೆಲ್ಗಳನ್ನು ಪಡೆಯುವಂತೆ ಕೋಷ್ಟಕವನ್ನು ಭರ್ತಿ ಮಾಡಿ ಅಂತ ಇದೆ. ಫಸ್ಟ್ ನಾವೇನು ಮಾಡ್ಕೊಳ್ಳೋಣ, ಯಾವ್ಯಾವ ಸೆಲ್ಲನ್ನು ಸೂಪರ್ ಸೆಲ್ಲಾಗಿ ಮಾಡೋಣ ಅಂತ ನೋಡೋಣ. ಈ ಸೆಲ್ಲನ್ನು ಮಾಡ್ಬೋದಾ, ಈ ಸೆಲ್ ಮಾಡ್ಬೋದಾ, ಈ ಸೆಲ್ ಮಾಡ್ಬೋದಾ, ಈ ಸೆಲ್ ಮಾಡ್ಬೋದಾ, ಈ ಸೆಲ್ ಮಾಡ್ಬೋದಾ, ಇವಿಷ್ಟು ಸೂಪರ್ ಸೆಲ್ಗಳು. ಅಲ್ಲಿ ನಾವೀಗ ನಂಬರನ್ನು ತುಂಬೋಣ. ಸಂಖ್ಯೆಗಳನ್ನು ಹೇಗೆ ತುಂಬಬೇಕು? ಸಂಖ್ಯೆಗಳು 100 ಮತ್ತು 1000 ಮಧ್ಯೆ ಇರಬೇಕು. ಈಗ ಇಲ್ಲಿ 986 ಅಂತ ತುಂಬೋಣ. ಇದು ಸೂಪರ್ ಸೆಲ್ ಆಯಿತು, ಅಂದರೆ ಇದು ಕಡಿಮೆ ಇರಬೇಕಾಯಿತು, 326. ಈಗ ಇದು ಸೂಪರ್ ಸೆಲ್ ಅಂದರೆ ಇದು 326ಗಿಂತ ಜಾಸ್ತಿ ಇರಬೇಕಾಯಿತು, 428. ಇಲ್ಲಿ ಇದಕ್ಕಿಂತ ಚಿಕ್ಕ ಸಂಖ್ಯೆ ತುಂಬಬೇಕು, 305. ಅದೇ ಇಲ್ಲಿ ದೊಡ್ಡ ಸಂಖ್ಯೆ ತುಂಬಬೇಕು, 686. ಇಲ್ಲಿ ಚಿಕ್ಕ ಸಂಖ್ಯೆ 308. ಇಲ್ಲಿ ದೊಡ್ಡ ಸಂಖ್ಯೆ 526. ಇಲ್ಲಿ ಚಿಕ್ಕ ಸಂಖ್ಯೆ 435. ಇಲ್ಲಿ ಅದಕ್ಕಿಂತ ದೊಡ್ಡ ಸಂಖ್ಯೆ 678. ಈ ರೀತಿಯಾಗಿ ನಾವು ಫಸ್ಟ್ ಏನು ಮಾಡ್ಕೊಳ್ಳೋಣ, ಯಾವ್ಯಾವ ಸೂಪರ್ ಸೆಲ್ ಬರುತ್ತೆ ಅಂತ ಅದನ್ನು ಟಿಕ್ ಮಾಡಿಕೊಂಡು ಅಲ್ಲಿ ದೊಡ್ಡ ಸಂಖ್ಯೆಗಳನ್ನು ಬರಿಬೇಕು, ಅದರ ಅಕ್ಕಪಕ್ಕ ಚಿಕ್ಕ ಸಂಖ್ಯೆ ಬರಿತಾ ಹೋದರೆ ಆಯಿತು. ಈಗ ಇಲ್ಲಿ ಮೇಲಿನ ಕೋಷ್ಟಕದಲ್ಲಿನ 9 ಸಂಖ್ಯೆಗಳಲ್ಲಿ ಎಷ್ಟು ಸೂಪರ್ ಸೆಲ್ಗಳಿವೆ? 1 2 3 4 5 ಸೂಪರ್ ಸೆಲ್ಗಳಿವೆ. ಬೇರೆ ಬೇರೆ ಸಂಖ್ಯೆಯ ಸೆಲ್ಗಳಿಗೆ ಎಷ್ಟು ವಿಭಿನ್ನ ಸೂಪರ್ ಸೆಲ್ಗಳು ಸಾಧ್ಯ ಎಂಬುದನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಇಲ್ಲೊಂದು ಕೋಷ್ಟಕ ಹಾಕ್ಕೊಳ್ಳೋಣ. ಅಲ್ಲಿ ನಾವು ಎಷ್ಟು ಸೆಲ್ಗಳನ್ನು ಮಾಡೋಣ? 1 2 3 4 1 2 3 4 5 6 ಸೆಲ್ ಆಯಿತಾ. ಅದೇ ರೀತಿ ಇನ್ನೊಂದು ಕೋಷ್ಟಕ ಮಾಡ್ಕೊಳ್ಳೋಣ. ಇದರಲ್ಲಿ 2 3 4 5 6 7 1 2 3 4 5 6 7 ಸೆಲ್ ಆಯಿತು. ಈಗ ಈ 6 ಸೆಲ್ ಇರುವಂತಹ ಒಂದು ಕೋಷ್ಟಕದಲ್ಲಿ ಎಷ್ಟು ಸೂಪರ್ ಸೆಲ್ ಮಾಡ್ಬೋದು? ಅದೇ ರೀತಿಯಾಗಿ 7 ಸೆಲ್ ಇರುವಂತಹ ಒಂದು ಕೋಷ್ಟಕದಲ್ಲಿ ಎಷ್ಟು ಸೂಪರ್ ಸೆಲ್ ಮಾಡ್ಬೋದು ಅಂತ ಇದಕ್ಕೊಂದು ನಾವು ರೂಲ್ ಮಾಡ್ಕೋಬೋದು. ಈಗ ಇಲ್ಲಿ ಎಷ್ಟು ಸೆಲ್ಗಳಿದೆ? 1 2 3 4 5 6. ಈ 6 ಸಮಸಂಖ್ಯೆನೋ ಬೆಸ ಸಂಖ್ಯೆನೋ? ಸಮಸಂಖ್ಯೆ. ಹಾಗಾಗಿ ಯಾವಾಗ ಇಲ್ಲಿ ಸೆಲ್ಗಳು ಸಮಸಂಖ್ಯೆಯಲ್ಲಿರುತ್ತೋ ಅದನ್ನು ನಾವು 2ರಿಂದ ಭಾಗಿಸಿದಾಗ ನಮಗೆ ಎಷ್ಟು ಸಿಗುತ್ತೆ? 3. ಹಾಗಾಗಿ ಇಲ್ಲಿ 3 ಸೂಪರ್ ಸೆಲ್ಲನ್ನು ಮಾಡ್ಬೋದು. ಅದೇ ರೀತಿಯಾಗಿ ಯಾವಾಗ 7 ಏನಿದು ಬೆಸ ಸಂಖ್ಯೆ,
ಬೆಸ ಸಂಖ್ಯೆ ಇರುವಂತಹ ಸೆಲ್ಗಳಲ್ಲಿ ನಾವು ಏನು ಮಾಡಬೇಕು, 7 + 1 ಅಂದರೆ 8 ಆಯಿತು. 8/2 ಎಷ್ಟಾಯಿತು, 4 ಸೂಪರ್ ಸೆಲ್ಗಳನ್ನು ಮಾಡ್ಬೋದು. ಅಂದರೆ ಇಲ್ಲಿ ನೋಡಿ, ಇಲ್ಲಿ 3 ಸೂಪರ್ ಸೆಲ್ ಮಾಡ್ಬೋದು ಅಂತಿದ್ರೆ 1 2 3 ಸೂಪರ್ ಸೆಲ್ ಮಾಡ್ಬೋದು. ಅದೇ ರೀತಿಯಾಗಿ ಇಲ್ಲಿ 4 1 2 3 4 ಸೂಪರ್ ಸೆಲ್ಲನ್ನು ಮಾಡ್ಬೋದು. ಅಂದರೆ ಅರ್ಥ ಮಾಡ್ಕೊಳ್ಳಿ, ಯಾವಾಗ ಸೆಲ್ಗಳ ಸಂಖ್ಯೆ ಈವನ್ ನಂಬರ್ ಆಗಿರುತ್ತೋ, ಸಮ ಸಂಖ್ಯೆ ಆಗಿರುತ್ತೋ, ಅದು ಎಷ್ಟೇ ನಂಬರ್ ಇರಲಿ ಅದು ಸಮ ಸಂಖ್ಯೆ ಆಗಿದ್ದರೆ ಅದು /2 ಅಷ್ಟು ಒಂದು ಸಂಖ್ಯೆಗಳಷ್ಟು ಸೂಪರ್ ಸೆಲ್ಗಳು ಬರುತ್ತೆ. ಅದೇ ರೀತಿಯಾಗಿ ಈ ಸೆಲ್ಗಳ ಸಂಖ್ಯೆ ಬೆಸ ಸಂಖ್ಯೆ ಆದಾಗ ಈ ಸೆಲ್ಗಳ ಸಂಖ್ಯೆ +1/2 ಅಷ್ಟು ಸಂಖ್ಯೆಗಳು ನಮಗೆ ಸೂಪರ್ ಸೆಲ್ಗಳು ಸಿಗುತ್ತೆ. ಅಂದರೆ ಈಗ ನಾವು ಇದನ್ನು ಜನರಲ್ ಆಗಿ ತಗೊಳ್ಳೋದಿದ್ರೆ, ಈಗ ಸೆಲ್ಗಳ ಸಂಖ್ಯೆ n ಇದು ಸಮ ಸಂಖ್ಯೆ ಆಗಿದ್ದರೆ n/2 ಸೆಲ್ಗಳು ಸೂಪರ್ ಸೆಲ್ಗಳಾಗಿರುತ್ತೆ. ಅದೇ ರೀತಿಯಾಗಿ n ಅನ್ನೋದು ಬೆಸ ಸಂಖ್ಯೆ ಆಗಿದ್ದರೆ n+1/2 ಇವಷ್ಟು ಸೆಲ್ಗಳು ಸೂಪರ್ ಸೆಲ್ಗಳಾಗಿರುತ್ತೆ. ಈ ರೀತಿ ನಿಯಮವನ್ನು ನಾವು ಮಾಡ್ಕೋಬಹುದು. 6ನೇ ಪ್ರಶ್ನೆ ಏನಿದೆ, ಯಾವುದೇ ಸಂಖ್ಯೆಗಳನ್ನು ಪುನರಾವರ್ತಿಸದೆ ಒಂದು ಸೂಪರ್ ಸೆಲ್ ಇಲ್ಲದಂತೆ ನೀವು ಸೂಪರ್ ಸೆಲ್ನ ಕೋಷ್ಟಕವನ್ನು ಭರ್ತಿ ಮಾಡಬಲ್ಲಿರಾ ಅಂತ ಕೇಳಿದ್ದಾರೆ. ಈ ಥರ ಆಗಲ್ಲ ಅಲ್ವಾ. ನಾವು ಯಾವ ಸಂಖ್ಯೆಗಳನ್ನು ಪುನರಾವರ್ತಿಸದೆ ಒಂದಿಷ್ಟು ಸಂಖ್ಯೆಗಳನ್ನು ಬರಿತಾ ಇದ್ದೀವಿ ಅಂದರೆ ಅಲ್ಲಿ ಸ್ವಾಭಾವಿಕವಾಗಿ ಒಂದಾದರೂ ದೊಡ್ಡ ಸಂಖ್ಯೆ ಬಂದೇ ಬರುತ್ತೆ. ಹಾಗಾಗಿ ಯಾವುದಾದ್ರೂ ಒಂದು ಸೆಲ್ ಆದರೂ ಸೂಪರ್ ಸೆಲ್ ಆಗೋ ಥರ ನ್ಯಾಚುರಲಿ ಬರುತ್ತೆ. ಹಾಗಾಗಿ ಇದು ಸಾಧ್ಯ ಇಲ್ಲ ಅಂತ ಮಾಡ್ಬೋದು. ಅದೇ ರೀತಿ ಕೋಷ್ಟಕದಲ್ಲಿ ದೊಡ್ಡ ಸಂಖ್ಯೆಯನ್ನು ಹೊಂದಿರುವ ಸೆಲ್ ಯಾವಾಗಲೂ ಸೂಪರ್ ಸೆಲ್ ಆಗಿರುತ್ತದೆಯೇ? ಕೋಷ್ಟಕದಲ್ಲಿ ಅತಿ ಚಿಕ್ಕ ಸಂಖ್ಯೆಯನ್ನು ಹೊಂದಿರುವ ಸೆಲ್ ಒಂದು ಸೂಪರ್ ಸೆಲ್ ಆಗಬಹುದೇ? ಹೌದು ಅಥವಾ ಇಲ್ಲ? ಈಗ ಕೋಷ್ಟಕದಲ್ಲಿ ದೊಡ್ಡ ಸಂಖ್ಯೆಯನ್ನು ಹೊಂದಿರುವ ಸೆಲ್ ಯಾವಾಗಲೂ ಸೂಪರ್ ಸೆಲ್ ಆಗಿರುತ್ತಾ? ಹೌದು, ದೊಡ್ಡ ಸಂಖ್ಯೆ ಹೊಂದಿರುವ ಸೆಲ್ ಯಾವಾಗಲೂ ಸೂಪರ್ ಸೆಲ್ ಆಗಿರುತ್ತೆ. ಯಾಕೆ ಅಂದರೆ ಸೂಪರ್ ಸೆಲ್ ಡೆಫಿನೇಷನ್ ಏನಿದೆ, ಅದು ಅದರ ಅಕ್ಕಪಕ್ಕದ ಸೆಲ್ಗಿಂತ ದೊಡ್ಡ ಸಂಖ್ಯೆಯನ್ನು ಹೊಂದಿರುತ್ತೆ ಅಂತ. ಅದೇ ರೀತಿ ಅತಿ ಚಿಕ್ಕ ಸಂಖ್ಯೆಯನ್ನು ಹೊಂದಿರುವ ಸೆಲ್ ಸೂಪರ್ ಸೆಲ್ ಆಗಬಹುದೇ? ಇಲ್ಲ. ಯಾಕೆಂದರೆ ಸೂಪರ್ ಸೆಲ್ ಆಗಬೇಕು ಅಂದರೆ ಅದು ಅಕ್ಕಪಕ್ಕದ ಸಂಖ್ಯೆಗಳಿಂದ ದೊಡ್ಡ ಸಂಖ್ಯೆ ಆಗಿರಬೇಕು. ಹಾಗಾಗಿ ಕೋಷ್ಟಕದಲ್ಲಿ ದೊಡ್ಡ ಸಂಖ್ಯೆಯನ್ನು ಹೊಂದಿರುವ ಸೆಲ್ ಯಾವಾಗಲೂ ಸೂಪರ್ ಸೆಲ್ ಆಗಿರಬಹುದೇ? ಹೌದು. ಕೋಷ್ಟಕದಲ್ಲಿ ಅತಿ ಚಿಕ್ಕ ಸಂಖ್ಯೆ ಹೊಂದಿರುವ ಸೆಲ್ ಒಂದು ಸೂಪರ್ ಸೆಲ್ ಆಗಬಹುದೇ? ಇಲ್ಲ. ಯಾಕೆ ಅಂದರೆ ಸೂಪರ್ ಸೆಲ್ ಡೆಫಿನೇಷನ್ ಏನು, ಯಾವಾಗಲೂ ದೊಡ್ಡ ಅಂಕಿ ಅದರ ಅಕ್ಕಪಕ್ಕ ಅಂಕಿಗಳಿಂದ ದೊಡ್ಡ ಸಂಖ್ಯೆ ಇದ್ದರೆ ಅದು ಸೂಪರ್ ಸೆಲ್ ಆಗಿರುತ್ತೆ ಅಂತ. 8ನೇದು, ಎರಡನೇ ಅತಿ ದೊಡ್ಡ ಸಂಖ್ಯೆಯನ್ನು ಹೊಂದಿರುವ ಸೆಲ್ ಒಂದು ಸೂಪರ್ ಸೆಲ್ ಆಗದಿರುವಂತೆ ಒಂದು ಕೋಷ್ಟಕವನ್ನು ಭರ್ತಿ ಮಾಡಿ. ಎಷ್ಟು ನಂಬರ್ ಬರ್ಕೊಳ್ಳೋಣ. ನೀವು 2 ಅಂಕಿ ಸಂಖ್ಯೆ ಆದರೂ ತಗೊಳ್ಳಿ, 3 ಅಂಕಿ ಸಂಖ್ಯೆ ಆದರೂ ತಗೊಳ್ಳಿ. ನಾನಿಲ್ಲಿ 2 ಅಂಕಿ ಸಂಖ್ಯೆನೇ ತಗೋತೀನಿ. 98, 87, 65, 39, 76, 1 2 3 4 5 ಸಂಖ್ಯೆಗಳನ್ನು ತಗೊಂಡ. ಇಲ್ಲಿ ಎರಡನೇ ಅತಿ ದೊಡ್ಡ ಸಂಖ್ಯೆ ಯಾವುದಾಯಿತು? 87. ಪ್ರಶ್ನೆ ಏನಿದೆ, ಈ ಎರಡನೇ ಅತಿ ದೊಡ್ಡ ಸಂಖ್ಯೆ ಸೂಪರ್ ಸೆಲ್ ಆಗಿರಬಾರ್ದು. ಆ ರೀತಿಯಾಗಿ ನಾವು ಕೋಷ್ಟಕವನ್ನು ರಚಿಸ್ಕೋಬೇಕು. ಯಾವ ರೀತಿಯಾಗಿ ನೋಡೋಣ. ಸರಿ, ಈಗ ನಾನು ಇಲ್ಲಿ ಸಂಖ್ಯೆಗಳನ್ನು ಬರಿಬೇಕು. ಇಲ್ಲಿ 87 ಸೂಪರ್ ಸೆಲ್ ಆಗಬಾರ್ದು, ಆ ರೀತಿಯಾಗಿ ಬರಿಬೇಕು. ಆಗ ಏನು ಮಾಡಬೇಕಾಯಿತು, ಫಸ್ಟ್ ದೊಡ್ಡ ಸಂಖ್ಯೆಯನ್ನು ಬರಿತೀನಿ. ಈ ದೊಡ್ಡ ಸಂಖ್ಯೆ ಪಕ್ಕ 87 ಬರೆದು ಬಿಟ್ಟರೆ ಏನಾಗುತ್ತೆ, ಈ 87 ಅನ್ನೋದು ಸೂಪರ್ ಸೆಲ್ ಆಗಕ್ಕೆ ಸಾಧ್ಯನೇ ಇಲ್ಲ. ಯಾಕೆ? ಸೂಪರ್ ಸೆಲ್ ಆಗಬೇಕು ಅಂದರೆ ಈ ಸೆಲ್ನ ಅಕ್ಕಪಕ್ಕದಲ್ಲಿರೋರು ಇದಕ್ಕಿಂತ ಚಿಕ್ಕವರಾಗಿರಬೇಕು. ಆದರೆ ಇಲ್ಲಿ 98 ಇದಕ್ಕಿಂತ ದೊಡ್ಡದು ಬಂದುಬಿಡ್ತು. ಹಾಗಾಗಿ 87 ಸೂಪರ್ ಸೆಲ್ ಆಗೋಕ್ಕೆ ಆಗಲ್ಲ. ಈ ರೀತಿಯಾಗಿ ನಾವು ಸೂಪರ್ ಸೆಲ್ ಒಂದು ಕಲ್ಪನೆಯನ್ನು ತಗೋಬಹುದು. ನೆಕ್ಸ್ಟ್ ಕ್ವಶನ್ ನೋಡಿ. ನಾವು ಈಗ ಎರಡನೇ ಅತಿ ದೊಡ್ಡ ಸಂಖ್ಯೆ ಸೂಪರ್ ಸೆಲ್ ಆಗದೆ ಇರೋ ಥರ ಒಂದು ಕೋಷ್ಟಕವನ್ನು ಮಾಡಿದ್ವಿ. ಅದೇ ರೀತಿಯಾಗಿ ಎರಡನೇ ಚಿಕ್ಕ ಸಂಖ್ಯೆಯು ಸೂಪರ್ ಸೆಲ್ ಆಗಿರುವಂತೆ ಒಂದು ಕೋಷ್ಟಕವನ್ನು ಭರ್ತಿ ಮಾಡಿ ಅಂತ ಇದೆ. ಇದು ಸಾಧ್ಯವೇ ಅಂತ ಕೇಳಿದ್ದಾರೆ. ಚೆಕ್ ಮಾಡೋಣ. ಅಂದರೆ ಎರಡನೇ ಚಿಕ್ಕ ಸಂಖ್ಯೆ ಸೂಪರ್ ಸೆಲ್ ಆಗಿರುವಂತೆ ಇದೇ ಒಂದು ಸಂಖ್ಯೆಗಳನ್ನು ತಗೊಳ್ಳೋದಿದ್ರೆ ಇಲ್ಲಿ ಎರಡನೇ ಚಿಕ್ಕ ಸಂಖ್ಯೆ ಯಾವುದು? 65. ಈ 65 ಅನ್ನೋದು ಸೂಪರ್ ಸೆಲ್ ಆಗಿರೋ ಥರ ಮಾಡೋಕ್ಕಾಗುತ್ತಾ? 65 ಎರಡನೇ ಚಿಕ್ಕ ಸಂಖ್ಯೆ. ಈ 65 ಸೂಪರ್ ಸೆಲ್ ಆಗಿರೋ ಥರ ಮಾಡ್ಬೋದಾ? ಯಾವ ರೀತಿಯಾಗಿ ಮಾಡ್ಬೋದು? ಫಸ್ಟೇ 65 ಬರೆದು ಬಿಡೋಣ. ಇದ್ರ ಪಕ್ಕ ಮೊದಲನೇ ಚಿಕ್ಕ ಸಂಖ್ಯೆ ಬರೆದ್ರೆ ಆಯಿತು. ಆಮೇಲೆ ಉಳಿದಿದ್ದ ಸಂಖ್ಯೆ ಬರ್ಕೊಂಡ್ರೆ ಆಯಿತು ಅಲ್ವಾ? ಈಗ ಇದು ಸೂಪರ್ ಸೆಲ್ ಆಯಿತು ತಾನೇ, ಯಾಕೆಂದ್ರೆ ಇದ್ರ ಪಕ್ಕ ಇರೋದು ಇದಕ್ಕಿಂತ ಚಿಕ್ಕ ಸಂಖ್ಯೆ ಆಯಿತು. ಹಾಗಾಗಿ 65 ಅನ್ನೋದು ಸೂಪರ್ ಸೆಲ್ ಆಯಿತು. ಈ ಥರ ಮಾಡ್ಬೋದಲ್ವಾ? ಎರಡನೇ ದೊಡ್ಡ ಸಂಖ್ಯೆ ಸೂಪರ್ ಸೆಲ್ ಆಗದೆ ಇರೋ ಥರ ಮಾಡ್ಬೋದು. ಅದೇ ರೀತಿಯಾಗಿ ಎರಡನೇ ಚಿಕ್ಕ ಸಂಖ್ಯೆ ಸೂಪರ್ ಸೆಲ್ ಆಗೋ ಥರ ಮಾಡ್ಬೋದು.
ನೆಕ್ಸ್ಟು ಇದೊಂದು ಕೋಷ್ಟಕ ಒಂದು ಒಗಟಿನ ಥರ ಇದನ್ನು ಕಂಪ್ಲೀಟ್ ಮಾಡೋಕ್ಕೆ ಕೇಳಿದ್ದಾರೆ. ಇದನ್ನು ನೀವು ಟ್ರೈ ಮಾಡ್ತೀರಾ? ಟ್ರೈ ಮಾಡಿ ಕಾಮೆಂಟ್ ಮಾಡ್ತೀರಾ ಇದು ನಿಮ್ಮ ಹತ್ರ ಬಂತೋ ಇಲ್ವೋ ಅಂತ. ಸಂಖ್ಯಾ ಆಟದ ಮೊದಲನೇ ಒಂದು ಭಾಗವಾದ ಈ ವಿಡಿಯೋ ನಿಮಗೆ ಉಪಯೋಗ ಆಗಿದೆ ಅಂತ ಭಾವಿಸ್ತೀನಿ. ಇದರ ಮುಂದಿನ ಅಂಶಗಳನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.